ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಿಗ್ ಅಪ್ಡೇಟ್ ಇದು. ಶಾಸಕ ನಾಗೇಂದ್ರ ಅವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ತನಿಖೆಗೆ ಅನುಮತಿಯನ್ನ ಕೇಳಿದ ಇಡಿ ಅಧಿಕಾರಿಗಳು ರಾಜ್ಯಪಾಲರು ಈಗ ಅನುಮತಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇಡಿ ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ ರಾಜ್ಯಪಾಲರು. ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ಶಾಸಕ ನಾಗೇಂದ್ರ ವಿರುದ್ಧ ತನಿಖೆಗೆ ಅನುಮತಿಯನ್ನ ರಾಜ್ಯಪಾಲರು ನೀಡಿದ್ದಾರೆ. ತನಿಖೆಗೆ ಅನುಮತಿಯನ್ನ ಕೊಡಿ ಅಂತೇಳಿ ಇಡಿ ಅಧಿಕಾರಿಗಳು ರಾಜ್ಯಪಾಲರ ಮುಂದೆ ಕೇಳಿದ್ರು. ಇಡಿ ತನಿಖೆಗೆ ರಾಜ್ಯಪಾಲರು ಈಗ ಅನುಮತಿಯನ್ನ ನೀಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನಾಗೇಂದ್ರಗೆ ಇನ್ನಷ್ಟು ಸಂಕಷ್ಟ ಎದುರಾಗಿದೆ. ಇಡಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಡೋ ಮೂಲಕ ಸದ್ಯ ಯಾವ ಹಂತದಲ್ಲಿ ನಡೀಬಹುದು ಇದು? ಸದ್ಯಕ್ಕೆ ಇದು ಮುಂದೆ ಯಾವ ಸ್ವರೂಪವನ್ನು ಪಡಿಬಹುದು? ಹೆಚ್ಚಿನ ವಿವರ ಏನಿದೆ ವಿಜಯ್? ರಂಜಿತ್, ರಾಜ್ಯಪಾಲರ ಬಳಿ ಅಂದರೆ ಆಗ ವಾಲ್ಮೀಕಿ ಹಗರಣ ನಡೆದಂಥ ಸಂದರ್ಭದಲ್ಲಿ ಸಚಿವರಾಗಿದೆ ಅಂತ ಹಿನ್ನೆಲೆಯಲ್ಲಿ ಅದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಯಿತು. ಈ ಸಂಬಂಧಪಟ್ಟ ಸಮಗ್ರ ದಾಖಲೆಗಳನ್ನು ಸಲ್ಲಿಸಿ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ರಾಜ್ಯಪಾಲರ ಬಳಿ ಅನುಮತಿಯನ್ನು ಇಡಿ ಪ್ರಸ್ತಾವನೆ ಸಲ್ಲಿಸಿತ್ತು, ಮನವಿಯನ್ನು ಕೊಟ್ಟಿತ್ತು. ಅಂದರೆ ಒಂದು ರೀತಿಯಲ್ಲಿ ರಿಪೋರ್ಟನ್ನು ಕೊಟ್ಟಿತ್ತು ಈ ತನಿಖೆಗೆ ಅವಕಾಶ ಕೊಡಬೇಕು ಅಂತ. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ನಡೆದವು. ಅಂತಿಮವಾಗಿ ಇಂದು ರಾಜ್ಯಪಾಲರು ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಮೂಲಗಳ ಮಾಹಿತಿ ಬರ್ತಾ ಇರುವಂಥದ್ದು. ಅದು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಮತಿ ಬೇಕಾಗಿತ್ತು, ಆಗ ಕೇಳಿರುವಂಥದ್ದು. ಅದಾದ ನಂತರ ಅವರು ಸಚಿವ ಸ್ಥಾನ ಕಳ್ಕೊಂಡ್ರು, ಶಾಸಕರಿಗೆ ಮುಂದುವರೆತಾದ್ರು. ಮತ್ತೊಂದು ಕಡೆ ಕೋರ್ಟಲ್ಲೂ ಕೂಡ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅದರ ಹೋರಾಟ ನಡೀತಾ ಇರುವಂಥದ್ದು. ಇದೆಲ್ಲದರ ನಡುವೆ ಈಗ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಇಡಿ ಮುಂದಿನ ನಡೆ ಏನು ಮತ್ತು ಇಡಿ ಮುಂದಿನ ಹೆಜ್ಜೆ ಏನು ಅನ್ನೋಂಥದ್ದು ಒಂದಷ್ಟು ಕುತೂಹಲ. ಮತ್ತು ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಡಿ ತನಿಖೆಯನ್ನು ಮತ್ತಷ್ಟು ಬಿಗಿಗೊಳಿಸುತ್ತಾ ಮತ್ತು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ನಾಗೇಂದ್ರ ಅವರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರ ಅನ್ನುವಂಥದ್ದು ಒಂದಷ್ಟು ಕುತೂಹಲದ ಪ್ರಶ್ನೆ ಇರುವಂಥದ್ದು. ಆದರೆ ಟೆಕ್ನಿಕಲ್ ಆಗಿ ಮತ್ತು ಕಾನೂನಾತ್ಮಕವಾಗಿ ಒಂದಷ್ಟು ಅಂಶಗಳಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತಹ ನಂತರ ಈಗ ಇಡಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಒಂದಷ್ಟು ಸಾಕಷ್ಟು ಪ್ರಮುಖದ ವಿಚಾರ ಆಗಿರುವಂಥದ್ದು. ಮುಂದಿನ ಬೆಳವಣಿಗೆ ಏನು, ಮುಂದಿನ ತನಿಖೆ ಏನು, ಯಾವ ಹಂತದಲ್ಲಿ ತನಿಖೆ ಆಗುತ್ತೆ, ರಾಜ್ಯಪಾಲ ಅನುಮತಿ ಕೊಟ್ಟ ನಂತರ ಅದರ ಇಡಿಯ ತನಿಖೆಯ ಪರಿಮಿತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಇನ್ನೂ ಬರಬೇಕಾಗಿದೆ. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಿಗ್ ಅಪ್ಡೇಟ್ ಇದು. ಶಾಸಕ ನಾಗೇಂದ್ರ ಅವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ತನಿಖೆಗೆ ಅನುಮತಿಯನ್ನ ಕೇಳಿದ ಇಡಿ ಅಧಿಕಾರಿಗಳು ರಾಜ್ಯಪಾಲರು ಈಗ ಅನುಮತಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇಡಿ ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ ರಾಜ್ಯಪಾಲರು. ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ಶಾಸಕ ನಾಗೇಂದ್ರ ವಿರುದ್ಧ ತನಿಖೆಗೆ ಅನುಮತಿಯನ್ನ ರಾಜ್ಯಪಾಲರು ನೀಡಿದ್ದಾರೆ. ತನಿಖೆಗೆ ಅನುಮತಿಯನ್ನ ಕೊಡಿ ಅಂತೇಳಿ ಇಡಿ ಅಧಿಕಾರಿಗಳು ರಾಜ್ಯಪಾಲರ ಮುಂದೆ ಕೇಳಿದ್ರು. ಇಡಿ ತನಿಖೆಗೆ ರಾಜ್ಯಪಾಲರು ಈಗ ಅನುಮತಿಯನ್ನ ನೀಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನಾಗೇಂದ್ರಗೆ ಇನ್ನಷ್ಟು ಸಂಕಷ್ಟ ಎದುರಾಗಿದೆ. ಇಡಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಡೋ ಮೂಲಕ ಸದ್ಯ ಯಾವ ಹಂತದಲ್ಲಿ ನಡೀಬಹುದು ಇದು? ಸದ್ಯಕ್ಕೆ ಇದು ಮುಂದೆ ಯಾವ ಸ್ವರೂಪವನ್ನು ಪಡಿಬಹುದು? ಹೆಚ್ಚಿನ ವಿವರ ಏನಿದೆ ವಿಜಯ್? ರಂಜಿತ್, ರಾಜ್ಯಪಾಲರ ಬಳಿ ಅಂದರೆ ಆಗ ವಾಲ್ಮೀಕಿ ಹಗರಣ ನಡೆದಂಥ ಸಂದರ್ಭದಲ್ಲಿ ಸಚಿವರಾಗಿದೆ ಅಂತ ಹಿನ್ನೆಲೆಯಲ್ಲಿ ಅದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಯಿತು. ಈ ಸಂಬಂಧಪಟ್ಟ ಸಮಗ್ರ ದಾಖಲೆಗಳನ್ನು ಸಲ್ಲಿಸಿ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ರಾಜ್ಯಪಾಲರ ಬಳಿ ಅನುಮತಿಯನ್ನು ಇಡಿ ಪ್ರಸ್ತಾವನೆ ಸಲ್ಲಿಸಿತ್ತು, ಮನವಿಯನ್ನು ಕೊಟ್ಟಿತ್ತು. ಅಂದರೆ ಒಂದು ರೀತಿಯಲ್ಲಿ ರಿಪೋರ್ಟನ್ನು ಕೊಟ್ಟಿತ್ತು ಈ ತನಿಖೆಗೆ ಅವಕಾಶ ಕೊಡಬೇಕು ಅಂತ. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆ ನಡೆದವು. ಅಂತಿಮವಾಗಿ ಇಂದು ರಾಜ್ಯಪಾಲರು ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಮೂಲಗಳ ಮಾಹಿತಿ ಬರ್ತಾ ಇರುವಂಥದ್ದು. ಅದು
ಅದು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಮತಿ ಬೇಕಾಗಿತ್ತು, ಆಗ ಕೇಳಿರುವಂಥದ್ದು. ಅದಾದ ನಂತರ ಅವರು ಸಚಿವ ಸ್ಥಾನ ಕಳ್ಕೊಂಡ್ರು, ಶಾಸಕರಾಗಿ ಮುಂದುವರೆದಿದ್ರು. ಮತ್ತೊಂದು ಕಡೆ ಕೋರ್ಟಲ್ಲೂ ಕೂಡ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅದರ ಹೋರಾಟ ನಡೀತಾ ಇರುವಂಥದ್ದು. ಇದೆಲ್ಲದರ ನಡುವೆ ಈಗ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಇಡಿ ಮುಂದಿನ ನಡೆ ಏನು ಮತ್ತು ಇಡಿ ಮುಂದಿನ ಹೆಜ್ಜೆ ಏನು ಅನ್ನೋಂಥದ್ದು ಒಂದಷ್ಟು ಕುತೂಹಲ. ಮತ್ತು ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಡಿ ತನಿಖೆಯನ್ನು ಮತ್ತಷ್ಟು ಬಿಗಿಗೊಳಿಸುತ್ತಾ ಮತ್ತು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ನಾಗೇಂದ್ರ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರ ಅನ್ನುವಂಥದ್ದು ಒಂದಷ್ಟು ಕುತೂಹಲದ ಪ್ರಶ್ನೆ ಇರುವಂಥದ್ದು. ಆದರೆ ಟೆಕ್ನಿಕಲ್ ಆಗಿ ಮತ್ತು ಕಾನೂನಾತ್ಮಕವಾಗಿ ಒಂದಷ್ಟು ಅಂಶಗಳಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತಹ ನಂತರ ಈಗ ಇಡಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಒಂದಷ್ಟು ಸಾಕಷ್ಟು ಪ್ರಮುಖದ ವಿಚಾರ ಆಗಿರುವಂಥದ್ದು. ಮುಂದಿನ ಬೆಳವಣಿಗೆ ಏನು, ಮುಂದಿನ ತನಿಖೆ ಏನು, ಯಾವ ಹಂತದಲ್ಲಿ ತನಿಖೆ ಆಗುತ್ತೆ, ರಾಜ್ಯಪಾಲ ಅನುಮತಿ ಕೊಟ್ಟ ನಂತರ ಅದರ ಇಡಿಯ ತನಿಖೆಯ ಪರಿಮಿತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಇನ್ನೂ ಬರಬೇಕಾಗಿದೆ. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಿಗ್ ಅಪ್ಡೇಟ್ ಇದು. ಶಾಸಕ ನಾಗೇಂದ್ರ ಅವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ತನಿಖೆಗೆ ಅನುಮತಿಯನ್ನ ಕೇಳಿದ ಇಡಿ ಅಧಿಕಾರಿಗಳು ರಾಜ್ಯಪಾಲರು ಈಗ ಅನುಮತಿಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇಡಿ ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ ರಾಜ್ಯಪಾಲರು. ವಾಲ್ಮೀಕಿ ಅಭಿವೃದ್ಧಿ ಹಗರಣದ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ಶಾಸಕ ನಾಗೇಂದ್ರ ವಿರುದ್ಧ ತನಿಖೆಗೆ ಅನುಮತಿಯನ್ನ ರಾಜ್ಯಪಾಲರು ನೀಡಿದ್ದಾರೆ. ತನಿಖೆಗೆ ಅನುಮತಿಯನ್ನ ಕೊಡಿ ಅಂತೇಳಿ ಇಡಿ ಅಧಿಕಾರಿಗಳು ರಾಜ್ಯಪಾಲರ ಮುಂದೆ ಕೇಳಿದ್ರು. ಇಡಿ ತನಿಖೆಗೆ ರಾಜ್ಯಪಾಲರು ಈಗ ಅನುಮತಿಯನ್ನ ನೀಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ನಾಗೇಂದ್ರಗೆ ಇನ್ನಷ್ಟು ಸಂಕಷ್ಟ ಎದುರಾಗಿದೆ. ಇಡಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಡೋ ಮೂಲಕ ಸದ್ಯ ಯಾವ ಹಂತದಲ್ಲಿ ನಡಿಬಹುದು ಇದು? ಸದ್ಯಕ್ಕೆ ಇದು ಮುಂದೆ ಯಾವ ಸ್ವರೂಪವನ್ನು ಪಡಿಬಹುದು? ಹೆಚ್ಚಿನ ವಿವರ ಏನಿದೆ ವಿಜಯ್? ರಂಜಿತ್, ರಾಜ್ಯಪಾಲರ ಬಳಿ ಅಂದರೆ ಆಗ ವಾಲ್ಮೀಕಿ ಹಗರಣ ನಡೆದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದಂಥ ಹಿನ್ನೆಲೆಯಲ್ಲಿ ಅದಕ್ಕೆ ರಾಜ್ಯಪಾಲರ ಅನುಮತಿ ಬೇಕಾಯಿತು. ಈ ಸಂಬಂಧಪಟ್ಟ ಸಮಗ್ರ ದಾಖಲೆಗಳನ್ನು ಸಲ್ಲಿಸಿ ಪ್ರಾಸಿಕ್ಯೂಷನ್ಗೆ ತನಿಖೆಗೆ ರಾಜ್ಯಪಾಲರ ಬಳಿ ಅನುಮತಿಯನ್ನು ಇಡಿ ಪ್ರಸ್ತಾವನೆ ಸಲ್ಲಿಸಿತ್ತು, ಮನವಿಯನ್ನು ಕೊಟ್ಟಿತ್ತು. ಅಂದರೆ ಒಂದು ರೀತಿಯಲ್ಲಿ ರಿಪೋರ್ಟನ್ನು ಕೊಟ್ಟಿತ್ತು, ಈ ತನಿಖೆಗೆ ಅವಕಾಶ ಕೊಡಬೇಕು ಅಂತ. ಅದಾದ ಬಳಿಕ ಒಂದಷ್ಟು ಬೆಳವಣಿಗೆಯಲ್ಲಿ ನಡೆದು ಅಂತಿಮವಾಗಿ ಇಂದು ಏನು ರಾಜ್ಯಪಾಲರು ಈಗ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತ ಮೂಲಗಳ ಮಾಹಿತಿ ಬರ್ತಾ ಇರುವಂಥದ್ದು. ಅದು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಮತಿ ಬೇಕಾಗಿತ್ತು, ಆಗ ಕೇಳಿರುವಂಥದ್ದು. ಅದಾದ ನಂತರ ಅವರು ಸಚಿವ ಸ್ಥಾನ ಕಳ್ಕೊಂಡ್ರು, ಶಾಸಕರಾಗಿ ಮುಂದುವರೆದಿದ್ರು. ಮತ್ತೊಂದು ಕಡೆ ಕೋರ್ಟಲ್ಲೂ ಕೂಡ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅದರ ಹೋರಾಟ ನಡೀತಾ ಇರುವಂಥದ್ದು. ಇದೆಲ್ಲದರ ನಡುವೆ ಈಗ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗ ಇಡಿ ಮುಂದಿನ ನಡೆ ಏನು ಮತ್ತು ಇಡಿ ಮುಂದಿನ ಹೆಜ್ಜೆ ಏನು ಅನ್ನೋಂಥದ್ದು ಒಂದಷ್ಟು ಕುತೂಹಲ. ಮತ್ತು ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇಡಿ ತನಿಖೆಯನ್ನು ಮತ್ತಷ್ಟು ಬಿಗಿಗೊಳಿಸುತ್ತಾ ಮತ್ತು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ನಾಗೇಂದ್ರ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರ ಅನ್ನುವಂಥದ್ದು ಒಂದಷ್ಟು ಕುತೂಹಲದ ಪ್ರಶ್ನೆ ಇರುವಂಥದ್ದು. ಆದರೆ ಟೆಕ್ನಿಕಲ್ ಆಗಿ ಮತ್ತು ಕಾನೂನಾತ್ಮಕವಾಗಿ ಒಂದಷ್ಟು ಅಂಶಗಳಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತಹ ನಂತರ ಈಗ ಇಡಿ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಒಂದಷ್ಟು ಸಾಕಷ್ಟು ಪ್ರಮುಖದ ವಿಚಾರ ಆಗಿರುವಂಥದ್ದು. ಮುಂದಿನ ಬೆಳವಣಿಗೆ ಏನು, ಮುಂದಿನ ತನಿಖೆ ಏನು, ಯಾವ ಹಂತದಲ್ಲಿ ತನಿಖೆ ಆಗುತ್ತೆ, ರಾಜ್ಯಪಾಲ ಅನುಮತಿ ಕೊಟ್ಟ ನಂತರ ಅದರ ಇಡಿಯ ತನಿಖೆಯ ಪರಿಮಿತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿ ಇನ್ನೂ ಬರಬೇಕಾಗಿದೆ. ರಂಜಿತ್. ಓಕೆ ವಿಜಯ್, ಥ್ಯಾಂಕ್